ತಯಾರಿ ಇವತ್ತಿಂದೇನಿಲ್ಲ, ಭಾಳ ದಿವಸದಿಂದನೇ ಲೋಕಸಭಾ ಚುನಾವಣೆ ಜೊತೆಯಲ್ಲೇ ವಿಧಾನ ಪರಿಷತ್ತಿನ ಚುನಾವಣೆ ಪ್ರಾರಂಭ ಮಾಡಿದ್ದು. ಈಗ 3ನೇ ತಾರೀಕು ಹತ್ರ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮೆಲ್ಲ ಶಾಸಕರು, ನಮ್ಮ ಪಕ್ಷದ ಅಧ್ಯಕ್ಷರುಗಳು, ಮುಖಂಡರುಗಳು ಜವಾಬ್ದಾರಿಯನ್ನು ತಗೋಬೇಕು ಅಂತೇಳಿ ಎಲ್ಲರೂ ಕೂತು ಮಾತನಾಡಿದ್ದೀವಿ. ಭಾಳ ಯಶಸ್ವಿಯಾಗಿ ಮರ್ತಿಬೇಗೌಡರು ಈಗಾಗಲೇ 4 ಸಲ ಗೆದ್ದು ಇದು 5ನೇ ಚುನಾವಣೆ ಆದ್ದರಿಂದ ಬಹುಶಃ ಆ ಕ್ಷೇತ್ರದ ಮತದಾರರು, ಶಿಕ್ಷಕರ ಕ್ಷೇತ್ರದ ಮತದಾರರು ಅವ್ರ ಪರವಾಗಿದ್ದಾರೆ. ಅವರು ಅದರಲ್ಲಿ ಸಮರ್ಥರಿದ್ದಾರೆ. ಅದರಲ್ಲಿ ನಮ್ಮ ಕೆಲಸ ನಾವು ಮಾಡಬೇಕಲ್ಲ, ಅದು ಮಾಡೋಣ. ನಾನೇ ಸ್ವತಃ 31 ಜಿಲ್ಲೆಯ ಜಾಯಿಂಟ್ ಡೈರೆಕ್ಟರ್ಗಳ ಹತ್ರ ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಪ್ರಿಪರೇಷನ್ ಆಗಬೇಕು. ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮತ್ತು ಏನು ಅಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಮ್ಮ ಹೆಡ್ ಆಫೀಸಿನ ಎಲ್ಲ ಸೆಕ್ರೆಟರಿ, ಆಯುಕ್ತರು ಮತ್ತು ನಿರ್ದೇಶಕರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದು. ನಿನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಸಹ ಮತ್ತೊಮ್ಮೆ DC ಮತ್ತು CEO ಮತ್ತು ಜಿಲ್ಲೆಯ ಕೃಷಿ ಅಧಿಕಾರಿಗಳ ಜೊತೆ ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀವಿ. 31 ಜಿಲ್ಲೆನಲ್ಲೂ ಎಲ್ಲೂ ಯಾವುದೂ ಕೊರತೆ ಇಲ್ಲ. ಇವತ್ತೇನು ಪೂರ್ವ ಮುಂಗಾರು ಒಂದು 5-6 ಜಿಲ್ಲೆ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿತ್ರದುರ್ಗ, ಈ ಥರ ಪೂರ್ವ ಮುಂಗಾರು ಹೆಚ್ಚು ಯಶಸ್ವಿಯಾಗಿ ಆಗಿಲ್ಲ. ಯಾಕೆಂದರೆ ಮಳೆ ಸ್ವಲ್ಪ ಲೇಟಾಗಿ ಬಂತು. ಈಗ ಮುಂಗಾರು ಮಳೆ ಕಳೆದ 15 ದಿವಸದಿಂದ ಎಲ್ಲ 31 ಜಿಲ್ಲೆನಲ್ಲೂ ಕನಿಷ್ಠ 25ರಿಂದ 70% ವಾಡಿಕೆ ಮಳೆಗಿಂತ ಹೆಚ್ಚಾಗಿದೆ. ಏನು ಆಗಬೇಕು ಮಳೆ ಇತ್ತು ಅದಕ್ಕಿಂತ 50% ಹೆಚ್ಚಾಗಿದೆ ಮಳೆ. ಅದರಿಂದ ಬಹುಶಃ ಈ ಮುಂಗಾರು ಪ್ರಾರಂಭ ಆಗೋದು ಜೂನ್ ಮೊದಲನೆಯಿಂದ, ಜೂನ್ ಎಂಡ್ವರೆಗೂ ಅಥವಾ ಜುಲೈನಲ್ಲೂ ಕೆಲವು ಬಿತ್ತನೆ ಆಗ್ತವೆ. ಕೆಲವು ಕಡೆ ಮೊನ್ನೆ ಹಾವೇರಿನಲ್ಲಿ ಸ್ವಲ್ಪ ಹೆಚ್ಚಿನ ಜನ ರಶ್ ಇತ್ತು RSK ರೈತ ಸಂಪರ್ಕ ಕೇಂದ್ರದಲ್ಲಿ. ಕಾರಣ ಏನಂದರೆ ಓಪನ್ ಮಾಡಿದ ತಕ್ಷಣ ನಾಳೆ ಸಿಗುತ್ತೋ ಇಲ್ಲವೋ ಅಂತ ಜನರು ಬೀಜ ಮತ್ತು ಗೊಬ್ಬರದ ಬಗ್ಗೆ ಹೆಚ್ಚು ಜನರು ರಶ್ ಆಗ್ತಾರೆ. ಆ ಥರದ ಅವಕಾಶ ಇಲ್ಲ. ನಿಮ್ಮ ಮೂಲಕ ಈ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ನಮ್ಮ ರೈತರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಬಿತ್ತನೆ ಮಾಡೋಷ್ಟು ಬೀಜ ಕೊಡ್ತೀವಿ, ನೀವು ಬಿತ್ತನೆ ಮಾಡಿದ ಮೇಲೆ ಬೇಕಾಗುವಷ್ಟು ಗೊಬ್ಬರನ ಸಪ್ಲೈ ಮಾಡ್ತೀವಿ, ನೀವು ಎಷ್ಟು ಬೇಕೋ ಕಾಂಪ್ಲೆಕ್ಸು ಅದರ ಜೊತೆಗೆ ನಮ್ಮ ಔಷಧಿನೂ ಸಹ ಸಪ್ಲೈ ಮಾಡ್ತೀವಿ. ಇವತ್ತು ನಾಳೆ ಮುಗಿದೋಗುತ್ತೇನೋ ಆತಂಕ ಬೇಡ. ಸಂಪೂರ್ಣವಾಗಿ 3 ತಿಂಗಳು ಏನು ಬಿತ್ತನೆಯನ್ನು ಮಾಡ್ತೀರಿ, ಮುಂಗಾರು, ಮೇ, ಜೂನ್, ಜುಲೈ, ಆ 3 ತಿಂಗಳು ಸತತವಾಗಿ ನಿಮಗೆ ಸಪ್ಲೈ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ, ಇಲಾಖೆ, ನಾವು ಬದ್ಧರಾಗಿದ್ದೀವಿ. ದಯಮಾಡಿ ನೀವು ಯಾರೂ ಸಹ ಒಂದೇ ದಿವಸ ಹೋಗಿ ಕ್ಯೂ ನಿಂತು ಕಾಯೋವಂಥ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಸಹ ನಿಮ್ಮ ಮೂಲಕ ರೈತರಿಗೆ ತಾಳ್ಮೆಯಿಂದ ತಮಗೇನು ಬೇಕಾಗುತ್ತೆ ಸೌಲಭ್ಯ ಅದನ್ನು ಆಧಾರಿತವಾಗಿ ನಾವು ಮುಂಗಡಿತವಾಗಿ ರಿಸರ್ವ್ ಮಾಡಿದ್ದೀವಿ, ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಬರ ಪರಿಹಾರ ಸಮರ್ಪಕವಾಗಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಕೊಡಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿ 3,454 ಕೋಟಿಯನ್ನು ತಂದು ಈಗ 25 ಲಕ್ಷ ರೈತರಿಗೆ ವಿತರಣೆ ಮಾಡಿದ್ವಿ. ಇನ್ನೊಂದು 5-6 ಲಕ್ಷ ರೈತರಿಗೆ ಕೆಲವೆಲ್ಲ ಸಣ್ಣ ಪುಟ್ಟ ತೊಡಕಿತ್ತು, ಅದನ್ನು ಈ ಭಾನುವಾರದೊಳಗಡೆ ಪರಿಶೀಲನೆ ಮಾಡಿ ವಾಪಸ್ಸು ಅವರ ಎಲ್ಲ ಥರದ ಡೀಟೇಲ್ನ ಕೊಡಬೇಕು ಅಂತೇಳಿ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೆವಿನ್ಯೂ ಮಿನಿಸ್ಟ್ರು, ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ DC ಅವರಿಗೆ. ಭಾನುವಾರ ಸಬ್ಮಿಟ್ ಆದ ತಕ್ಷಣ ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲರ ಅಕೌಂಟ್ಗೆ ಉಳಿದಿರ್ತಕ್ಕಂಥ 6-7 ಲಕ್ಷ ರೈತರಿಗೆ ಹೋಗುತ್ತೆ.